ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಜಯಪ್ರಕಾಶ್ ನಾಗತಿ ಸರ್ ಅವರ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಸಂಸ್ಥೆ ವತಿಯಿಂದ 2 ದಿನದ ಕಾರ್ಯಾಗಾರ ಜುಲೈ 6 ಮತ್ತು 8ನೇ ತಾರೀಕಿನ 2 ದಿನಗಳ ಕಾರ್ಯಕ್ರಮ ಸಕ್ರಿಯವಾಗಿ ಮುಗಿಯಿತು. ಈ 2 ದಿನಗಳ ಒಂದು ಅನುಭವವನ್ನು ಹೇಳಬೇಕಾದ್ರೆ ಬಹಳ ವಿಶೇಷವಾಗಿ ಮಾನಸಿಕ ಪರಿವರ್ತನೆ ಹೇಗಾಗಬೇಕು ಅಂತ ಒಟ್ಟಾರೆ 2 ದಿನಗಳಿಂದಲೂ ಸಹ ಮಾನಸಿಕ ಪರಿವರ್ತನೆ ಹೆಂಗಾಗಬೇಕು ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ನಮಗೆ ಹೇಳಿದರು. ಅವ್ರು ಹೇಳ್ತಾ ಇರುವಂಥ ಒಂದೊಂದು ವಿಷಯವು ನಮ್ಮ ಮಾನಸಿಕ ಪರಿವರ್ತನೆ, ಮಾನಸಿಕ ವಿಕಸನ, ಒಂದು ಮಾನಸಿಕ ನೆಮ್ಮದಿ. ನನಗೆ ಗೊತ್ತಿಲ್ಲದಂತೆ ನಮ್ಮಲ್ಲಿ ಪರಿವರ್ತನೆ ಕಂಡುಕೊಳ್ತು. ನಾನು 5ನೇ ತಾರೀಕು ಬರೋಕ್ಕಿಂತ ಮುಂಚೆ ಹೇಗಿದ್ದೆ, ಈಗ ಹೇಗಾಗಿದ್ದೀನಿ ಅಂತಕ್ಕಂಥ ನಾನು ನೋಡಿಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ. ಅದು ನಮಗೆ ನಮ್ಮ ರಕ್ಷಿತ್ ಹೆಗ್ಡೆ ಸರ್ ಹೇಳಿದರು, ನಮ್ಮ MS ಸರ್ ಹೇಳಿದರು. ಅದೆಲ್ಲವನ್ನೂ ಸಹ ತಿಳ್ಕೊಂಡಂಥ ಸಂದರ್ಭದಲ್ಲಿ ಈ 2 ದಿನಗಳ ಒಂದು ವರ್ತ್ ಏನಿದೆ, ಒಂದು ಈ ಏನು 2 ತಿಂಗಳ ಕಾಲ ಒಂದು ನಮ್ಮ ಟೀಚ್ ಮಾಡಿದ್ರೆ, ನಾನು ಪ್ರಿನ್ಸಿಪಾಲ್ನಾಗಿ ಟೀಚ್ ಮಾಡಿದ್ರೆ ಎಷ್ಟು ಅನುಭವ ಆಗುತ್ತೆ ಅಷ್ಟು ಅನುಭವ ನನಗಾಗಿ ನಾನು ಅಷ್ಟು ಪರಿವರ್ತನೆ ಆಗಿದೆ. ಬಹಳ ಖುಷಿ ಅನ್ನಿಸ್ತದೆ ನನಗೆ. ಆಗ ನಮ್ಮ ಒಂದು ಸಕಾರಾತ್ಮಕ ಮೈಂಡ್ಸೆಟ್ ಹೆಂಗೆ ಇಟ್ಕೋಬೇಕು, ದುರತೆಯ ಸಂವಹನ ಅಂತಂದ್ರೆ ಏನು, ದುರತೆಯ ಸಂವಹನ ಅಳವಡಿಸ್ಕೊಂಡು ನಮ್ಮ ಜೀವನ ಹೆಂಗಾಗುತ್ತೆ ಅಂತಕ್ಕಂಥದ್ದನ್ನು ಕೆಲವಷ್ಟು ಅಂಶಗಳನ್ನು ಹೇಳಿದರು. ಆ ಹೇಳಿದ ಸಂದರ್ಭದಲ್ಲಿ ನಮ್ಮ ಮನೋವಿಕಾಸ, ನಮ್ಮ ಒಂದು ಏನಿದೆ ನಮ್ಮ ಆತ್ಮವಿಶ್ವಾಸ ಅಂತಕ್ಕಂಥ ಹೆಚ್ಚಾಗುವಂಥದ್ದು ಅನೇಕ ಅಂಶಗಳು ಹೇಳ್ಕೊಂಡ್ಬಂದರು. ಮುಖ್ಯವಾಗಿ ವಿಶೇಷವಾಗಿ ನನಗೆ ಇವತ್ತು ಖುಷಿ ಅನಿಸಿದ್ದೇನೆಂದರೆ ಆ ಸಬ್ಕಾನ್ಷಿಯಸ್ ಮೈಂಡ್ ಅಂತಕ್ಕಂಥ ವಿಷಯ ಹೇಳಿದರು. ಆ ಸಬ್ಕಾನ್ಷಿಯಸ್ ಮೈಂಡ್ ವಿಷಯ ತಿಳ್ಕೊಂಡಂಥ ಸಂದರ್ಭವು ಇಷ್ಟು ವಿಷಯ ಇರುತ್ತಾ, ನಮ್ಮ ದುಃಖಕ್ಕೆ, ನಮ್ಮ ತೊಂದರೆಗಳಿಗೆ ಈ ಸಬ್ಕಾನ್ಷಿಯಸ್ ಮೈಂಡ್ ಕಾರಣ ಆಗುತ್ತಾ, ಅದ್ರ ಬಗ್ಗೆ ತಿಳ್ಕೊಂಡ್ರೆ ನಮ್ಮನ್ನು ನಾವೇ ತಿದ್ಕೋಬೋದಲ್ಲ ಅಂತಕ್ಕಂಥ ವಿಷಯ ಗೊತ್ತಾಯಿತು. ಹಾಗೆ ಒಂದು ಹಾಡನ್ನು ಹೇಳಿದ್ರು. ಇಷ್ಟೊಂದು ನಾವು ಒಂದು ಓಪನ್ ಅಪ್ ಆಗಿರಲಿಲ್ಲ, ಮೈಂಡ್ ಓಪನ್ ಅಪ್ ಆಗಿರಲಿಲ್ಲ. ಒಂದು ಯಾವುದೊಂದು ಹಾಡನ್ನು ಹಾಡಿಸಿ, ಎಲ್ಲರ ಹತ್ರ ಹಾಡಿಸಿ, ಅವ್ರ ಜೊತೆ ನಮ್ಮ ಸಂವಹನ ಬೆಳೆಸಿ, ನಮ್ಮನ್ನು ಮುಕ್ತವಾಗಿ ಮಾತಾಡುವಂತೆ, ಮುಕ್ತದಿಂದ ಸಂಭಾಷಣೆ ನಡೆಸುವಂತೆ, ನಮ್ಮ ನವಳ ಬಗ್ಗೆ, ನಮ್ಮ ಉತ್ಸಾಹ, ನಮ್ಮ ಸಂತೋಷ, ನಾವು ಹೇಗೆ ವರ್ತನೆ ಮಾಡಬೇಕು, ಹೀಗೆ ಹಲವಾರು ಅಂಶಗಳು ಇಡೀ 3 ಡೇಸ್ ಕ್ಯಾಂಪ್ ಏನಿದೆ ಆ 3 ಡೇಸ್ ಕ್ಯಾಂಪ್ ನೋಡಿದಂಥ ಸಂದರ್ಭದಲ್ಲಿ, 2 ಡೇಸ್ ಕ್ಯಾಂಪ್ ಗಮನಿಸಿದಂಥ ಸಂದರ್ಭದಲ್ಲಿ ಬಹಳ ವರ್ತಿತ್ತು. ನಾನು ಸಂಪೂರ್ಣ ಬದಲಾವಣೆ ಆಗಿದೆ ಅಂತ ಹೇಳೋಕ್ಕೆ ಭಾಳ ಖುಷಿಯಾಗುತ್ತೆ. ಈ ಒಂದು 2 ದಿನದ ಕ್ಯಾಂಪ್ನ ಅನುಭವ ಏನಿದೆ, ನಮ್ಮ ಹಿರಿಯ ಅಭ್ಯರ್ಥಿ ಆಗಿರುವಂತಹ MS ಸರ್ ಏನು ಹೇಳ್ತಾರೆ ಅಂತ ನೋಡ್ತೋಗೋಣ. ಸರ್ ನಮಸ್ಕಾರ. Good evening everyone. I also came for this 2-day workshop and I experienced, it was an amazing experience and I learnt a lot here. Maybe first day I was a bit hesitant, but later on Jayprakash sir and the other guys, we gelled with each other very well. And what I learned is, one is I improved my self-confidence. Earlier I used to hesitate to talk to new people and all. Now I increase my self-confidence and even to speak publicly and all, I used to have some fear and all. Now I think I can do it very confidently. Then the activities, Jayprakash, one activity was like, he used to give us some slides and he used to ask us to explain or talk about that slide instantly. That speaking instantly made my mind more alert now and speak more openly and freely. That's what I learned from you. Then there were so many other activities which we interacted with each other that made us more truly more sensible and more confident. That's what I learned from here, and I think it's really worth doing this 2-day workshop. Thank you. ಎಲ್ರಿಗೂ ನಮಸ್ಕಾರ. ನಾನು ರಕ್ಷಿತ್ ಹೆಗ್ಡೆ ಅಂತ. ನಾನು 2 ಡೇಸ್ ವರ್ಕ್ಶಾಪಿಗೆ ಜಯಪ್ರಕಾಶ್ ನಾಗತಿ ಅಲ್ಲಿಗೆ ಬಂದಿದ್ದೆ.
ನಮ್ಮನ್ನು ಸುಧಾರಿಸಿಕೊಳ್ಳೋದಕ್ಕೋಸ್ಕರ ಈ ವರ್ಕ್ಶಾಪ್ಗೆ ನಾವು ಅಟೆಂಡ್ ಮಾಡಿದ್ದು. ನಾವು ನಮ್ಮ ಜೀವನದಲ್ಲಿ ಎಷ್ಟೇ ಹಿಂದುಳಿದ್ರು ಕೂಡ, ಅಂತಂದರೆ ನಾವು ಹಿಂದುಳಿಲಿಕ್ಕೆ ನಮ್ಮ ಮೈಂಡ್ಸೆಟ್ಗಳ ಕಾರಣ, ಅಥವಾ ನಾವು ಒಂದು ಅತ್ಯುತ್ತಮ ಸ್ಥಾನಕ್ಕೆ ಏರಲಿಕ್ಕೆ ಸಾಧ್ಯವಾಗದಿರುವಂಥದ್ದು ನಾವು ಮೈಂಡ್ಸೆಟ್ಟನ್ನು ಇಟ್ಕೊಳ್ಳುವ ರೀತಿಯ ಕಾರಣ ಆಗಿರ್ತದೆ. ಅದರಿಂದಾಗಿ ನಮ್ಮ ಮೈಂಡ್ಸೆಟ್, ನಮ್ಮ ಒಂದು ವ್ಯಕ್ತಿತ್ವವನ್ನು ಬದಲಾವಣೆ ಮಾಡಿಕೊಳ್ಳುವ ಒಂದು ಉದ್ದೇಶದಿಂದ ಇಲ್ಲಿ ಜಯಪ್ರಕಾಶ್ ನಾಗತಿಹಳ್ಳಿ ಅವರ ಆಫ್ಲೈನ್ 2 days ವರ್ಕ್ಶಾಪ್ಗೆ ನಾನು ಇವತ್ತು ಬಂದಿದ್ದು. 2 ದಿನಗಳಲ್ಲಿ ಬಹಳಷ್ಟನ್ನು ನಾನು ಕಲಿತುಕೊಂಡಿದ್ದೇನೆ. ಇಲ್ಲಿ ಭಾಷಣವನ್ನು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡುವಂಥದ್ದು, ಕೆಲವೊಂದು ಟಾಪಿಕ್ಗಳನ್ನ ಕೊಟ್ಟಾಗ ಆ ಟಾಪಿಕ್ಗಳ ಬಗ್ಗೆ ಹೇಗೆ ಮಾತಾಡ್ಬೋದು, ಆ ಒಂದು ಟಾಪಿಕ್ನ ಹೇಗೆ ಆರಂಭ ಮಾಡಿಕೊಂಡು ಹೇಗೆ ಅದರಲ್ಲಿ ಒಂದು ಪೂರ್ಣ ಇಟ್ಕೊಂಡು ಹೇಗೆ ಅಂತ್ಯ ಮಾಡ್ಬೋದು, ಇವನ್ನೆಲ್ಲ ಕೂಡ ಚೆನ್ನಾಗಿ ಕಲ್ತ್ಕೊಂಡ್ವಿ. ನಮ್ಮ ಜೊತೆ ಇರುವಂತಹ ಸಹಪಾಠಿಗಳು ಸಹ ಅವರಿಂದ ಕೂಡ ನಾವು ಚೆನ್ನಾಗಿ ಕಲ್ತ್ಕೊಂಡ್ವಿ. ಅವರು ಕೂಡ ಅವ್ರದ್ದೇ ಆದ ಒಪಿನಿಯನ್ಗಳನ್ನ ಹೇಳ್ತಾ ಇದ್ರು. ಅವ್ರದ್ದೇ ಆದ ಟಾಪಿಕ್ಗಳನ್ನ ಹೇಳಿದಾಗ ನಮಗೂ ಕೂಡ ಅವರಿಂದ ಕೂಡ ಕಲಿಯಲಿಕ್ಕೆ ಸಿಕ್ತು. ಮತ್ತು ನಾವು ನಮ್ಮ ಜೀವನದಲ್ಲಿ ಅಂದರೆ ಕೆಲವೊಂದು ವಿಷಯಗಳನ್ನು ಯಾವ ಥರ ನೋಡ್ತೇವೆ, ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಸನ್ನಿವೇಶವನ್ನು ವಿಧ ಥರದಲ್ಲಿ ನೋಡ್ತಾರೆ. ನಾವು ಯಾವ ಥರ ನೋಡ್ಬೋದು ಅನ್ನುವಂಥದ್ದನ್ನ ಇವತ್ತು ಕಲ್ತ್ಕೊಂಡ್ವಿ. ನಾವು ಸರಿಯಾದ ದೃಷ್ಟಿಕೋನದಲ್ಲಿ ನೋಡಿದಾಗ ನಾವು ಕೂಡ ನಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ತಗೊಂಡು ಹೋಗಿ ಒಂದು ಯಶಸ್ಸು ಗಳಿಸ್ಬೋದು ಅನ್ನುವಂಥದ್ದನ್ನ ತಿಳ್ಕೊಂಡ್ವಿ. ಮತ್ತು ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್, ಯಾಕೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಈ ಥರ ಇರ್ತದೆ, ಅದನ್ನ ಯಾವ ತರಹ ನಾವು ಚೇಂಜಸ್ ಮಾಡಿಕೊಂಡು ನಮ್ಮ ಒಂದು ಜೀವನವನ್ನು ಸರಿಪಡಿಸ್ಕೊಳ್ಬೋದು ಅಂತ ಕೂಡ ನಾವು ವರ್ಕ್ಶಾಪಲ್ಲಿ ತಿಳ್ಕೊಂಡ್ವಿ. ಇವತ್ತಿನ ವರ್ಕ್ಶಾಪು ತುಂಬ ಹೆಲ್ಪ್ ಮಾಡಿದೆ ನಮಗೆ. ಧನ್ಯವಾದ. ನಮ್ಮ ಯೂಟ್ಯೂಬ್ ವ್ಯೂವರ್ಸ್ಗೆ ಏನು ಹೇಳ್ತೀರಾ? ಅವರು ಯಾಕೆ ಅಟೆಂಡ್ ಮಾಡಬೇಕು? ಯೂಟ್ಯೂಬ್ ವ್ಯೂವರ್ಸ್ ಅಂತಂದರೆ ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಕಷ್ಟಪಡಬಾರ್ದು, ಅಂತಂದರೆ ಸಕ್ಸಸ್ಸನ್ನು ಪಡಿಬೇಕು. ನಾವೀಗ ಈ ವರ್ಕ್ಶಾಪ್ನ ಅಟೆಂಡ್ ಮಾಡದೆ ಸುಮ್ಮನೆ ನಾವು ಕೆಲಸ ಮಾಡದಿದ್ದರೆ ಅದೇ ಥರ ಕೆಲಸ ಮಾಡ್ತಾನೆ ಇರ್ತೇವೆ. ನಮ್ಮೊಳಗೆ ಒಂದು ನಮಗೆ ಸ್ಟ್ರೆಂತ್ ಇರ್ತದೆ, ಒಂದು ಅನನ್ಯತೆ ಅಂತ ಹೇಳುವಂಥದ್ದು ಇರ್ತದೆ. ಅದನ್ನು ನಾವು ಅರಿತುಕೊಂಡಾಗ ಮಾತ್ರ ನಮಗೆ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಮಾರ್ಗದರ್ಶನ ಅಂತಂದರೆ ನಾವೀಗ ನಮ್ಮದೇ ದಾರಿಯಲ್ಲಿ ನಾವು ಒಂದು ಗುರಿಯನ್ನು ಸಾಧಿಸಲಿಕ್ಕೆ ಹೊರಟಾಗ ಅದು ತುಂಬ ಲೇಟ್ ಆಗ್ತದೆ. ನಾವು ಮಾರ್ಗದರ್ಶಕರ ಬಳಿ, ಜಯಪ್ರಕಾಶ್ ಅಂತ ಮಾರ್ಗದರ್ಶಕರ ಬಳಿ ಕಲ್ತ್ಕೊಂಡಾಗ ಆ ರೂಟ್ ಸುಲಭ ಆಗ್ತದೆ. ಅಂತಂದರೆ ಈಗ ನಮಗೆ ಒಂದು ಸ್ಥಳಕ್ಕೆ ಹೋಗ್ಬೇಕಂತಿರ್ತದೆ. ಆ ಸ್ಥಳಕ್ಕೆ ಹೋಗಬೇಕಾದಾಗ ನಮಗೆ ದಾರಿ ಗೊತ್ತಿರಲ್ಲ, ನಾವು ಹುಡ್ಕೊಂಡು ಹೋದಾಗ 1 ಗಂಟೆ ಆಗ್ತದೆ ಅಂತ ಅಂದಿಟ್ಕೊಳ್ಳೋಣ. ಅದೇ ಅಲ್ಲಿಗೆ ಹೋಗ್ಲಿಕ್ಕೆ ಗೊತ್ತಿದ್ದವ್ರ ಬಳಿ ಕೇಳಿಕೊಂಡು ಹೊರಟಾಗ ಒಂದು 10 ನಿಮಿಷದಲ್ಲೋ 1/4 ಗಂಟೆಯಲ್ಲಿ ಹೋಗಿ ಮುಟ್ಬೋದು. ಈ ಥರ ನಮ್ಮ ಜೀವನದಲ್ಲಿ ಮಾರ್ಗದರ್ಶಕರ ಅವಶ್ಯಕತೆ ತುಂಬ ಇರ್ತದೆ. ಮಾರ್ಗದರ್ಶನವನ್ನು ಪಡೆದುಕೊಂಡಾಗ ನಾವು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸ್ಬೋದು. ಮತ್ತು ನಮ್ಮ ಕೌಟುಂಬಿಕವಾಗಿ, ನಮ್ಮ ಫ್ರೆಂಡ್ ಸರ್ಕಲಲ್ಲಿ, ಆರ್ಥಿಕವಾಗಿ ಕೂಡ ಸಕಾರಾತ್ಮಕ ರೀತಿಯಲ್ಲಿ ಬದುಕ್ಬೋದು. ಅದಕ್ಕೋಸ್ಕರ ಎಲ್ಲರೂ ಕೂಡ ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಇಷ್ಟಪಡ್ತೀನಿ. Yes, all the best. Thank you, Rakshit and team.